ಗಾಯ್ಸ್ ಈಗ ಜಸ್ಟ್ ಅರಳಿ ಮರ ನೋಡ್ಕೊಂಡ್ ಬರ್ಬೋದು. ಇವಾಗ ಮತ್ತೆ ಮಸೀದಿಗೆ ಹೋಗ್ತಿದೀವಿ, ಬನ್ನಿ ತೋರಿಸ್ತೀನಿ ಮಸೀದಿ. ಗಾಯ್ಸ್ ಎಲ್ಲಿ ಬಂದಿದ್ದೀವಿ ಅಂದರೆ ಈ ಕಡೆ ಮಸೀದಿ ಗಣಪತಿ ಅಂತಾರೆ, ನೀವು ಅಲ್ಲಿ ಬರ್ಬೋದು. ಇಲ್ಲಿ ಹಿಂದ್ಗಡೆ ಟೆಂಟ್ ಕಾಣ್ತಿದೆಯಲ್ಲ ಅದೇ, ಬನ್ನಿ ಒಳಗಡೆ ಹೋಗಿ ತೋರಿಸ್ಲಿ. ಕಾನ್ಸೆಪ್ಟ್ ಏನಂದರೆ ಇಮ್ಮಡಿ ಪುಲಕೇಶಿ, ಬೇಕಂದ್ರೆ ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿರಿ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ. ದಕ್ಷಿಣ ಪಟೇಶ್ವರ ಇದೆ. ದಕ್ಷಿಣ ಪಟೇಶ್ವರ ಅಂತ ಭಾಳ ಸಿಗುತ್ತೆ ಅವರಿಗೆ. ಬಾದಾಮಿ ಚಾಲುಕ್ಯರ ರಾಜವನು. ಬರ್ರಿ ಒಳಗೆ ಹೋಗಿ ತೋರಿಸ್ತೀನಿ. ಏನಿಲ್ಲ ಅಂದ್ರೂ 10ರಿಂದ 12 ಅಡಿ ಇದೆ. ಡೆಕೋರೇಷನ್ಸ್ ಎಲ್ಲ ನೋಡ್ಕೊಂಬಿಡಿ ಒಂದ್ಸಲಿ. ದರ್ಗಾದ ಮುಂದೆನೇ ಇರೋದು, ಅಲ್ಲಿ ದರ್ಗಾ ಒಳಗೆ ಹೋಗಿ ಬರೋಣ. ಜೈ ಬಜರಂಗಬಲಿ 17ನೇ ವರ್ಷ. ಇಮ್ಮಡಿ ಪುಲಕೇಶಿ ಹಿಡ್ಕೊಳ್ರಿ. ಅದು ಯಾಕೆ ಅಂತಂದ್ರೆ ನಾವು ಯಾವಾಗಲೂ ಕೂಡ ಹಿಸ್ಟ್ರಿಯನ್ನು ಮರುಕಳಿಸ್ಕೊಂತ ಬಂದಿದ್ದೀವಿ. ಆದ್ದರಿಂದ ನಮ್ಮ ದೇಶದ ಯಾವ ರಾಜರು ಹೋರಾಟವನ್ನು ಮಾಡಿದ್ರು, ನಮ್ಮ ಅಖಂಡ ಭಾರತಕ್ಕೋಸ್ಕರ ಯಾರ್ಯಾರು ಹೋರಾಡಿದ್ರು, ಆ ರೀತಿಯ ಹೊಸ ಒಂದು ಇವು ಕಾನ್ಸೆಪ್ಟ್ಗಳನ್ನು ನಾವು ಜನಗಳ ಮುಂದೆ ತರಬೇಕು ಅನ್ನೋದು ನಮ್ಮ ಒಂದು ಟೀಮಿನ ನಿರ್ಧಾರ. ಅದು ಇದು 45 ದಿವಸ ಆಗುತ್ತೆ, 1 ತಿಂಗಳಾಗುತ್ತೆ. ಪ್ರಸಾದ ಕಳಿಸೋ ಒಂದು ದಿನದ ಹಿಂದೆ ಮಾಡ್ತೀವಿ, 1 ದಿನ 2 ದಿನದ ಹಿಂದೆ ಒಂದು 8ರಿಂದ 10 ಸಾವಿರ ಜನಕ್ಕೆ ಪ್ರಸಾದ ಇರುತ್ತೆ. ಅದಾದಮೇಲೆ ಮೆರವಣಿಗೆ ಮಾಡ್ತೀವಿ. ಎಷ್ಟಡಿ ಇದೆ ಅಂಕಲ್ ಇದು? ಅದು ಇದು 14 ಅಡಿ ಇದೆ. ಥ್ಯಾಂಕ್ ಯು ಅಂಕಲ್. ಬರ್ರಿ ಒಳಗಡೆ ಹೋಗಿ ದರ್ಗಾಗೆ ಹೋಗಿ ಬರೋಣ. ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್